ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅಧುನಾ ಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀ ಶ್ರೀ ಸುಬುಧೇಂತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಿಗೆ ಅನಂತಾನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಂತ್ರಾಲಯ ಮಠದ ಶ್ರೀ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ಪ್ರಾಂಗಣದಲ್ಲಿ ವಿದ್ಯಾಪೀಠದ ಅಧ್ಯಾಪಕರಾದಂತಹ ನಿತ್ಯಾಗ್ನಿಹೋತ್ರಿ ಡೋನ್ ರಾಘವೇಂದ್ರಾಚಾರ್ಯರು ಮಾಡುವಂತಹ ಅಗ್ನಿಷ್ಟೋಮ ಸೋಮಯಾಗದ ಬಗ್ಗೆ ಯಥಾಮತಿಯಾಗಿ ತಿಳಿಯೋಣ. ಈ ಸ್ಥಳದ ಹೆಸರು ಪ್ರಾಕೃತ ವಿಹಾರ ಎನ್ನುವುದಾಗಿ. ಮೊದಲನೇ ದಿನ ಅಗ್ನಿಹೋತ್ರಿಗಳು ತಮ್ಮ ಮನೆಯಿಂದ ಅಗ್ನಿಯ ಅರಣಿ ಸಮಾರೋಪವನ್ನು ಮಾಡಿ ಈ ಸ್ಥಳಕ್ಕೆ ತಂದು ಪುನಃ ಅಗ್ನಿಮಥನವನ್ನು ಮಾಡಿ ಅಗ್ನಿ ಸ್ಥಾಪನೆಯನ್ನು ಮಾಡ್ತಾರೆ. ಇದೇ ಸ್ಥಳದಲ್ಲಿ ಅಗ್ನಿಹೋತ್ರವನ್ನು ಮಾಡಿ ಸೋಮಯಾಗದ ಸಂಕಲ್ಪವನ್ನು ಮಾಡಿ ನಂತರ ಋತ್ವಿಗ್ವರ್ಣವನ್ನು ಮಾಡ್ತಾರೆ. ನಂತರ ಪ್ರಾಕೃತ ವಿಹಾರದಿಂದ ಅಗ್ನಿ ಸಮಾರೋಪವನ್ನು ಮಾಡಿಕೊಂಡು ದೇವಯಜನಕ್ಕೆ ಬಂದು ಪುನಃ ಅಗ್ನಿ ಸ್ಥಾಪನೆಯನ್ನು ಮಾಡ್ತಾರೆ. ನಂತರ ಪ್ರಾಚೀನ ವಂಶ ಎನ್ನುವಂತಹ ಈ ಸ್ಥಳದಲ್ಲಿ ಯಜಮಾನನು ದೀಕ್ಷೆಯನ್ನು ಪಡೆದುಕೊಳ್ಳಲು ದೀಕ್ಷಣೀಯ ಎಷ್ಟಿಯನ್ನು ಮಾಡುತ್ತಾರೆ. ದೀಕ್ಷೆಯನ್ನು ಪಡೆದ ನಂತರ ಎರಡನೇ ದಿನ ಇದೇ ಸ್ಥಳದಲ್ಲಿಯೇನೆ ಪ್ರಾಯಣೀಯ ಎಷ್ಟಿಯನ್ನು ಮಾಡುತ್ತಾರೆ. ಸೋಮಯಾಗದ ಉತ್ತರ ವೇದಿ ದೇಶ ಎಂಬುದಾಗಿ ಈ ಸ್ಥಳದ ಹೆಸರು. ಈ ಸ್ಥಳದಲ್ಲಿ ದೀಕ್ಷಿತರು 10 ವಸ್ತುಗಳಿಂದ ಸೋಮಕ್ರಯವನ್ನು ಮಾಡುತ್ತಾರೆ. ಸೋಮಕ್ರಯವಾದ ನಂತರ ಸೋಮರಾಜನನ್ನು ಅಲಂಕರಿಸಿ ಈ ಶಕಟದಲ್ಲಿ ಇಟ್ಟುಕೊಂಡು ಪ್ರಾಗ್ವಂಶಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಪ್ರಾಚೀನ ವಂಶಕ್ಕೆ ಬಂದಂತಹ ಸೋಮರಾಜನಿಗೆ ಆತಿಥ್ಯೇಷ್ಟಿಯನ್ನು ಮಾಡುತ್ತಾರೆ. ಸುಬ್ರಹ್ಮಣ್ಯ ಆಹ್ವಾನವನ್ನು ಮುಗಿಸಿ ನಂತರ ಪ್ರವರ್ಗ್ಯ ಸಂಭರಣವನ್ನು ಮಾಡಿ ದಿನಕ್ಕೆ 2ರಂತೆ 6 ಪ್ರವರ್ಗ್ಯ ಉಪಸದಿಷ್ಟಿಯನ್ನು 2, 3, 4ನೇ ದಿನಗಳನ್ನು ಮಾಡುತ್ತಾರೆ. 3ನೇ ದಿನದಂದು ಮಹಾವೇದಿಯನ್ನು ರಚಿಸಿ ಯೂಪ ಆಹರಣವನ್ನು ಮಾಡುತ್ತಾರೆ. 4ನೇ ದಿನದಂದು ಉತ್ತರ ವೇದಿಯಲ್ಲಿ ಅಗ್ನಿ ಪ್ರಣಯನವನ್ನು ಮಾಡಿ ಪ್ರವರ್ಗ್ಯ ಉದ್ವಾಸನೆಯನ್ನು ಮಾಡುತ್ತಾರೆ. ನಂತರ ಹವಿರ್ದಾನ, ಆಗ್ನಿಧ್ರಿಯ, ಸದೋಮಂಟಪದ ನಿರ್ಮಾಣವನ್ನು ಮಾಡುತ್ತಾರೆ. ನಂತರ ಔದುಂಬರಿ ಉಪರವವನ್ನು ಮಾಡಿ ಅಗ್ನಿಶೋಮಿಯ ಪಶುಯಾಗವನ್ನು ಕೂಡ ಮಾಡುತ್ತಾರೆ. ನಂತರ ಸುತ್ಯಾಹವೆಂಬುವಂತಹ 5ನೇ ದಿನದಂದು ಸೋಮರಸವನ್ನು ದ್ರೋಣ ಕಲಸದಲ್ಲಿ ಅದೇ ರೀತಿಯಾಗಿ ಗ್ರಹಗಳಲ್ಲಿ ಗ್ರಹಣೆಯನ್ನು ಮಾಡಿ ಪ್ರಾತಃ ಸವನ, ಮಾಧ್ಯಂದಿನ ಸವನ, ತೃತೀಯ ಸವನಗಳಲ್ಲಿ ಸೋಮಯಾಗವನ್ನು ಮಾಡುತ್ತಾರೆ. ನಂತರ ಯಜಮಾನನು ಹಾಗೂ ಋತ್ವಿಜರು ಈ ಚಮಸಗಳಿಂದ ಸೋಮಯಾಗವನ್ನು ಮಾಡಿ ಸೋಮರಸದ ಭಕ್ಷಣೆಯನ್ನು ಕೂಡ ಮಾಡುತ್ತಾರೆ. ಇಂತಹ ಈ ಸೋಮಯಾಗವು ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಪೂಜ್ಯ ಶ್ರೀಪಾದಂಗಳವರ ಹಾಗೂ ಪೂಜ್ಯ ಆಚಾರ್ಯರ ನೇತೃತ್ವ ಮತ್ತು ಆದೇಶಾನುಸಾರವಾಗಿ ನಡೆಯಲಿದೆ. ಇಂತಹ ಈ ಯಾಗದಲ್ಲಿ ಸಮಸ್ತ ಆಸ್ತಿಕ ಜನತೆಯೂ ಕೂಡ ಪಾಲ್ಗೊಂಡು ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.